ಶ್ರೀರಾಮಕೃಷ್ಣರು ಸುಮ್ಮನೆ ಜ್ಞಾನ ಜ್ಞಾನ ಎಂದು ಹೊಡೆದುಕೊಂಡರೆ ಏನಾಗುತ್ತದೆ? ಜ್ಞಾನ ಲಾಭಕ್ಕೆ ಲಕ್ಷಣಗಳಿವೆ. ಮುಖ್ಯವಾಗಿ 2 ಲಕ್ಷಣ. ಮೊದಲನೆಯದು ಅನುರಾಗ, ಅಂದರೆ ಭಗವಂತನನ್ನು ಪ್ರೀತಿಸುವುದು. ಬರಿದೇ ಜ್ಞಾನ ವಿಚಾರವನ್ನೇನೋ ಮಾಡುತ್ತಿರಬಹುದು, ಆದರೆ ಭಗವಂತನಲ್ಲಿ ಅನುರಾಗವಿಲ್ಲದಿದ್ದರೆ, ಪ್ರೀತಿ ಇಲ್ಲದಿದ್ದರೆ ಅದು ವಿಫಲ. ಇನ್ನೊಂದು ಲಕ್ಷಣ ಕುಲಕುಂಡಲಿನಿ ಶಕ್ತಿ ಎಚ್ಚರಗೊಳ್ಳುವಿಕೆ. ಕುಲಕುಂಡಲಿನಿ ಎಲ್ಲಿಯವರೆಗೆ ನಿದ್ರಿಸುವುದೋ ಅಲ್ಲಿಯವರೆಗೆ ಜ್ಞಾನ ದೊರಕದು. ಗಂಟೆಗಳ ಕಾಲ ಕುಳಿತು ಶಾಸ್ತ್ರವನ್ನು ಓದುತ್ತಿರಬಹುದು, ವಿಚಾರ ಮಾಡುತ್ತಿರಬಹುದು, ಆದರೆ ಆಂತರ್ಯದಲ್ಲಿ ವ್ಯಾಕುಲತೆ ಇಲ್ಲದಿದ್ದರೆ ಅದು ಜ್ಞಾನ ದೊರಕುವ ಲಕ್ಷಣವಲ್ಲ. ಕುಲಕುಂಡಲಿನಿ ಶಕ್ತಿ ಜಾಗೃತವಾದರೆ ಭಾವ, ಭಕ್ತಿ, ಪ್ರೇಮ ಇವೆಲ್ಲ ಉಂಟಾಗುತ್ತವೆ. ಇದಕ್ಕೆ ಭಕ್ತಿಯೋಗ ಎಂದು ಹೆಸರು. ಕರ್ಮಯೋಗ ಬಹಳ ಕಠಿಣ. ಕರ್ಮಯೋಗದಿಂದ ಅನೇಕ ಶಕ್ತಿಗಳು ಉಂಟಾಗುತ್ತವೆ, ಸಿದ್ಧಿಗಳೂ ದೊರಕುತ್ತವೆ. ಈಶಾನ, ನಾನು ಹಾಜರಾ ಮಹಾಶಯನನ್ನು ನೋಡಿ ಬರುತ್ತೇನೆ. ಪರಮಹಂಸರು ಸುಮ್ಮನೆ ಕುಳಿತಿದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಈಶಾನ ಮತ್ತೆ ಕೊಠಡಿಗೆ ಬಂದ. ಆತನ ಜೊತೆಯಲ್ಲಿ ಹಾಜರ ಬಂದಿದ್ದಾನೆ. ಪರಮಹಂಸರು ಇನ್ನೂ ಸುಮ್ಮನೆ ಕುಳಿತಿದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಹಾಜರ ಈಶಾನನಿಗೆ ಹೇಳಿದ, ಬಾ, ಬಹುಶಃ ಇವರು ಈಗ ಧ್ಯಾನ ಮಾಡಬಹುದು. ಇಬ್ಬರೂ ಹೊರಗೆ ಹೊರಟು ಹೋದರು. ಶ್ರೀರಾಮಕೃಷ್ಣರು ಇನ್ನೂ ಸುಮ್ಮನೆ ಕುಳಿತಿದ್ದಾರೆ. ನೋಡುವಲ್ಲಿ ನಿಜವಾಗಿಯೂ ಧ್ಯಾನ ಮಾಡುತ್ತಿದ್ದಾರೆ. ಕೈಯಿಂದ ಜಪ ಮಾಡುತ್ತಿದ್ದಾರೆ. ಅದೇ ಕೈಯನ್ನು ಒಮ್ಮೆ ತಲೆಯ ಮೇಲೆ ಇಟ್ಟುಕೊಂಡರು, ಬಳಿಕ ಭ್ರೂ ಮಧ್ಯದ ಮೇಲೆ, ಬಳಿಕ ಕಂಠದ ಮೇಲೆ, ಬಳಿಕ ಹೃದಯದ ಮೇಲೆ, ಬಳಿಕ ನಾಭಿಯ ಮೇಲೆ ಇಟ್ಟುಕೊಂಡರು. ಏನು, ಪರಮಹಂಸರು ಷಟ್ಚಕ್ರದಲ್ಲಿ ಆದ್ಯಾಶಕ್ತಿಯ ಧ್ಯಾನ ಮಾಡುತ್ತಿದ್ದಾರೆ ಏನು? ಶಿವ ಸಂಹಿತಾದಿ ಶಾಸ್ತ್ರದಲ್ಲಿ ಯೋಗದ ವಿಷಯವಾಗಿ ಏನೇನಿದೆಯೋ ಅದೇ ಏನು ಇದು? ಹಾಜರ ಈಶಾನನೊಡನೆ ಕಾಳಿ ದೇವಾಲಯಕ್ಕೆ ಹೋದ. ಪರಮಹಂಸರು ಇನ್ನೂ ಧ್ಯಾನ ಮಾಡುತ್ತಲೇ ಇದ್ದಾರೆ. ಆಗ ಬಹುಶಃ ರಾತ್ರಿ 7:30. ಅಷ್ಟರಲ್ಲಿ ಅಧರಸೇನನೂ ಬಂದುಬಿಟ್ಟ. ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಕಾಳಿ ದೇವಾಲಯಕ್ಕೆ ಹೋದರು. ಅಲ್ಲಿ ದೇವಿಯ ದರ್ಶನ ಮಾಡಿ ಆಕೆಯ ಪಾದಪದ್ಮದಲ್ಲಿದ್ದ ನಿರ್ಮಾಲ್ಯವನ್ನು ತೆಗೆದುಕೊಂಡು ತಲೆಗೆ ಮುಡಿದುಕೊಂಡರು. ತಾಯಿಗೆ ಪ್ರಣಾಮದ ಬಳಿಕ ಪ್ರದಕ್ಷಿಣೆ ಮಾಡಿದರು. ಚಾಮರ ಹಿಡಿದು ಭಗವತಿಗೆ ಗಾಳಿ ಬೀಸಿದರು. ಪರಮಹಂಸರು ಭಾವದಲ್ಲಿ ತನ್ಮಯರಾಗಿದ್ದಾರೆ. ಹೊರಕ್ಕೆ ಬರುವಾಗ ನೋಡಿದರು, ಈಶಾನ ಕೋಶ ಕುಶಿ ತೆಗೆದುಕೊಂಡು ಸಂಧ್ಯಾವಂದನೆ ಮಾಡುತ್ತಿದ್ದುದನ್ನು. ಶ್ರೀರಾಮಕೃಷ್ಣರು ಈಶಾನನಿಗೆ, ನೀನು ಆಗಲೇ ಬಂದೆ, ಇನ್ನೂ ಸಂಧ್ಯಾವಂದನೆ ಮಾಡುತ್ತಿದ್ದೀಯಾ? ಒಂದು ಹಾಡು ಕೇಳು. ಭಾವದಿಂದ ಉನ್ಮತ್ತರಾಗಿ ಈಶಾನನ ಹತ್ತಿರ ಕುಳಿತು ಮಧುರ ಕಂಠದಿಂದ ಹಾಡಲಾರಂಭಿಸಿದರು. ಏತಕ್ಕೆ ಇನ್ನೇತಕ್ಕೆ ಕಾಶಿ ಕಾಂಚಿಯೋ ಗಯೆಯೋ ಗಂಗೆಯೋ ಪುಣ್ಯಕ್ಷೇತ್ರಗಳೇತಕ್ಕೆ, ಎಲ್ಲಿವರೆಗೂ ನಾನು ಕಾಳಿಯ ನೆನೆಯುತ್ತಿರುವೆನು ನಿತ್ಯವೂ, ಅಲ್ಲಿವರೆಗೂ ಜಪತಪಾದಿಯ ಕಟ್ಟುಕಟ್ಟಲೆ ಏತಕ್ಕೆ. ಸಂಧ್ಯಾದಿಗಳು ಎಷ್ಟು ದಿವಸ? ಎಲ್ಲಿಯವರೆಗೆ ಭಗವಂತನ ಪಾದಪದ್ಮಗಳಲ್ಲಿ ಭಕ್ತಿಯುಂಟಾಗಿಲ್ಲವೋ ಅಲ್ಲಿಯವರೆಗೆ. ಆತನ ನಾಮವನ್ನು ಜಪಿಸುತ್ತಾ ಜಪಿಸುತ್ತಾ ಇದ್ದ ಹಾಗೆ ಕಣ್ಣಿನಿಂದ ಪ್ರೇಮಾಶ್ರು ಎಲ್ಲಿಯವರೆಗೆ ಸುರಿಯದೋ ಅಲ್ಲಿಯವರೆಗೆ, ರೋಮಾಂಚನ ಎಲ್ಲಿಯವರೆಗೆ ಉಂಟಾಗದೋ ಅಲ್ಲಿಯವರೆಗೆ, ತಾಯಿ ದುರ್ಗೆಯೇ ಪರಬ್ರಹ್ಮ ಸ್ವರೂಪಿ ಎಂಬುದನ್ನರಿಯುತ್ತಾ ಭಕ್ತಿ ಮುಕ್ತಿಗೆ ತಲೆಯ ಬಾಗಿಸಿ ನಿಲ್ಲುತ್ತಾ ಧರ್ಮಮೇಣ್ ಅಧರ್ಮವೆರಡನು ಬಿಸುಡುತ್ತಾ ನಿಲುವೆನೆಂಬನು ಶ್ರೀಪ್ರಸಾದನು ಹಾಡುತ್ತಾ. ಫಲ ಬಿಟ್ಟೊಡನೆಯೇ ಹೂವು ಉದುರಿ ಹೋಗುತ್ತದೆ. ಯಾವಾಗ ಭಕ್ತಿ ಉಂಟಾಗುತ್ತದೆಯೋ ಆಗ ಭಗವಂತ ದೊರೆಯುತ್ತಾನೆ. ಆಗ ಸಂಧ್ಯಾವಂದನಾದಿ ಕರ್ಮಗಳು ಬಿಟ್ಟು ಹೋಗುತ್ತವೆ. ಸೊಸೆ ಗರ್ಭಿಣಿಯಾದರೆ ಅತ್ತೆ ಆಕೆಯ ಕೆಲಸಗಳನ್ನು ಕಡಿಮೆ ಮಾಡಿಕೊಡುತ್ತಾಳೆ. 9 ತಿಂಗಳಾದರೆ ಮನೆಗೆಲಸ ಮಾಡಲು ಬಿಟ್ಟುಕೊಡುವುದಿಲ್ಲ. ಮಗು ಹುಟ್ಟಿದ ನಂತರ ಆಕೆ ಅದನ್ನು ಕಂಕುಳಲ್ಲಿ ಎತ್ತಿಕೊಂಡು ಕೇವಲ ಅದರ ಸೇವೆಯಲ್ಲಿಯೇ ನಿರತಳಾಗಿರುತ್ತಾಳೆ. ಆಕೆಗೆ ಬೇರೆ ಯಾವ ಕೆಲಸವೂ ಇರದು. ಭಗವಂತನನ್ನು ಪಡೆದುಕೊಂಡರೆ ಸಂಧ್ಯಾವಂದನಾದಿ ಕರ್ಮಗಳು ಬಿಟ್ಟು ಹೋಗುತ್ತವೆ.
ನೀನು ಈ ರೀತಿಯಾಗಿ ಸುಮ್ಮನೆ ತೆವಳುತ್ತಿದ್ದರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ತೀವ್ರ ವೈರಾಗ್ಯ ಅವಶ್ಯಕ. ಒಂದು ದಿವಸದ್ದನ್ನು 1 ವರ್ಷದವರೆಗೆ ಮಾಡಿದರೆ ಏನನ್ನಾದರೂ ಸಾಧಿಸಲಾಗುತ್ತದೆಯೇ? ನೋಡಿದರೆ ನಿನ್ನಲ್ಲಿ ಸ್ಫೂರ್ತಿ ಇಲ್ಲದ ಹಾಗೆ, ಶಕ್ತಿ ಇಲ್ಲದ ಹಾಗೆ ತೋರುತ್ತಿದೆಯಲ್ಲ, ನೆನೆದ ಅವಲಕ್ಕಿಯ ಹಾಗೆ ತೋರುತ್ತಿರುವೆಯಲ್ಲ. ಏಳು, ಇಳಿ ಕಾರ್ಯರಂಗಕ್ಕೆ, ಕಟ್ಟು ಸೊಂಟಾನ. ಅದಕ್ಕಾಗಿ ನನಗೆ ಈ ಹಾಡು ರುಚಿಸದು. ನಲಿವಿನಲಿ ದೇವರಿಗೆ ಅಂಟಿಕೊಂಡಿರು ನೀನು, ಈ ಬಗೆಯ ಸಾಧನೆಗೆ ಎಂದಾದರೊಂದು ದಿನ ದೊರಕುವನು ಅವನು. ನನಗೆ ಎಂದಾದರೊಂದು ದಿನ ದೊರಕುವನು ಅವನು ಎಂಬ ಭಾವನೆ ರುಚಿಸುತ್ತಿಲ್ಲ. ತೀವ್ರ ವೈರಾಗ್ಯ ಬೇಕು. ಹಾಜರಾನಿಗೆ ನಾನು ಅದನ್ನೇ ಹೇಳುತ್ತಿರುವುದು. ತೀವ್ರ ವೈರಾಗ್ಯ ಏಕೆ ಉಂಟಾಗುತ್ತಿಲ್ಲ ಎಂದು ಪ್ರಶ್ನಿಸುತ್ತಿದ್ದೀಯೋ? ಕಾರಣವಿದೆ. ಆಂತರ್ಯದಲ್ಲಿ ವಾಸನಾ ಪ್ರವೃತ್ತಿಗಳು ತುಂಬಿವೆ. ಹಾಜರಾನಿಗೆ ನಾನು ಅದನ್ನೇ ಹೇಳುತ್ತಿರುವುದು. ನಮ್ಮ ಊರಿನಲ್ಲಿ ಗದ್ದೆಗೆ ನೀರು ಹಾಯಿಸುತ್ತಾರೆ. ನೀರು ಹರಿದು ಹೋಗದೇ ಇರಲೆಂದು ಗದ್ದೆಯ 4 ಕಡೆ ತೆವರಿ ಕಟ್ಟುತ್ತಾರೆ. ಇವು ಮಣ್ಣಿನವಾದ್ದರಿಂದ ಅನೇಕ ವೇಳೆ ಬಿರುಕು ಬಿಟ್ಟಿರುತ್ತದೆ. ರೈತರು ಎದೆ ಮುರಿದೇನೋ ಗದ್ದೆಗೆ ನೀರು ತರುತ್ತಾರೆ. ಆದರೆ ಬಿರುಕುಗಳ ಮೂಲಕ ನೀರು ಹೊರಕ್ಕೆ ಹರಿದು ಹೋಗಿಬಿಡುತ್ತದೆ. ವಾಸನೆಗಳೇ ಬಿರುಕುಗಳು. ನಿಜ, ಜನ ಜಪತಪಾದಿಗಳನ್ನು ಮಾಡುತ್ತಾರೆ. ಆದರೆ ಅವುಗಳ ಹಿನ್ನೆಲೆಯಲ್ಲಿಯೇ ವಾಸನೆಗಳು. ಆ ವಾಸನೆಯ ಬಿರುಕುಗಳ ಮೂಲಕ ಎಲ್ಲ ಖಾಲಿಯಾಗಿ ಬಿಡುತ್ತದೆ. ಜನರು ಒಂದು ವಿಧದ ಬಿದಿರ ಬೋನಿನಿಂದ ಮೀನು ಹಿಡಿಯುತ್ತಾರೆ. ಬಿದಿರಿನದು ನೆಟ್ಟಗೆ ನಿಲ್ಲುವ ಸ್ವಭಾವ. ಆದರೆ ಅದು ಬೋನಿನಲ್ಲಿ ಬಗ್ಗಿಕೊಂಡಿದೆಯಲ್ಲ, ಏಕೆ ಗೊತ್ತೇ? ಮೀನು ಹಿಡಿಯಲು ಸುಗ. ವಾಸನೆಯೇ ಮೀನು. ಅದಕ್ಕಾಗಿಯೇ ಮನಸ್ಸು ಸಂಸಾರದ ಕಡೆ ವಾಲಿಕೊಂಡಿದೆ. ವಾಸನೆಗಳಿಲ್ಲದಿದ್ದರೆ ಸಹಜವಾಗಿಯೇ ಮನಸ್ಸಿಗೆ ಊರ್ಧ್ವದೃಷ್ಟಿ, ಭಗವಂತನ ಕಡೆ ದೃಷ್ಟಿ. ಹೇಗೆ ಗೊತ್ತೇ? ಇದು ತಕ್ಕಡಿಯ ಮುಳ್ಳುಗಳ ಹಾಗೆ. ಕಾಮಕಾಂಚನದ ಭಾರ ತಕ್ಕಡಿಯ ಮೇಲೆ ಇರುವುದರಿಂದ ಮೇಲಿನ ಕೆಳಗಿನ ಮುಳ್ಳು ಒಂದಾಗಿ ನಿಲ್ಲುವುದಿಲ್ಲ. ಅದಕ್ಕಾಗಿಯೇ ಮನುಷ್ಯ ಯೋಗಭ್ರಷ್ಟನಾಗುತ್ತಾನೆ. ದೀಪದ ಉರಿಯನ್ನು ನೋಡಿಲ್ಲವೇ? ಒಂದು ಸ್ವಲ್ಪ ಗಾಳಿ ತಾಗಿದರೆ ಅಲುಗಲಾರಂಭಿಸುತ್ತದೆ. ಯೋಗಾವಸ್ಥೆ ದೀಪದ ಉರಿಯ ಹಾಗೆ. ಅಲ್ಲಿ ಗಾಳಿ ಇಲ್ಲ. ಮನಸ್ಸು ಚದರಿ ಹೋಗಿದೆ. ಸ್ವಲ್ಪ ಭಾಗ ಢಾಕಾಕ್ಕೆ, ಸ್ವಲ್ಪ ಭಾಗ ದೆಹಲಿಗೆ, ಸ್ವಲ್ಪ ಭಾಗ ಕೂಚ್ ಬಿಹಾರಿಗೆ. ಅಂಥ ಮನಸ್ಸನ್ನು ಈಗ ಒಟ್ಟುಗೂಡಿಸಬೇಕಾಗುತ್ತದೆ. ಒಟ್ಟುಗೂಡಿಸಿ ಒಂದು ವಸ್ತುವಿನ ಮೇಲೆ ಏಕಾಗ್ರ ಮಾಡಬೇಕಾಗುತ್ತದೆ. ನಿನಗೆ 16 ಆಣೆ ಬೆಲೆ ಬಾಳುವ ಬಟ್ಟೆ ಬೇಕಾದರೆ ವ್ಯಾಪಾರಿಗೆ 16 ಆಣೆಯನ್ನೇ ಕೊಡಬೇಕಾಗುತ್ತದೆ. ಒಂದು ಸ್ವಲ್ಪ ವಿಘ್ನವೇನಾದರೂ ಇದ್ದರೆ ಯೋಗ ಸಿದ್ಧಿಸುವ ಹಾಗಿಲ್ಲ. ಟೆಲಿಗ್ರಾಫ್ ತಂತಿಯಲ್ಲಿ ಒಂದು ಸ್ವಲ್ಪ ಬಿರುಕು ಇದ್ದರೂ ಸಮಾಚಾರ ಮುಟ್ಟದು. ನೀನು ಸಂಸಾರದಲ್ಲೇನೋ ಇದ್ದೀಯೇ, ಇದ್ದರೇನು ಭಯ? ಆದರೆ ಮಾತ್ರ ಇಡೀ ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸಿಬಿಡಬೇಕು. ನೀನು ಮಾತ್ರ ಯಾವ ಫಲವನ್ನೂ ಅಪೇಕ್ಷಿಸಕೂಡದು. ಆದರೆ ಒಂದು ವಿಷಯ, ಭಕ್ತಿ ಕಾಮನೆಗಳ ಗುಂಪಿಗೆ ಸೇರಿದುದಲ್ಲ. ಭಕ್ತಿ ಕಾಮನೆಯನ್ನು, ಭಕ್ತಿ ಪ್ರಾರ್ಥನೆಯನ್ನು ಮಾಡಬಹುದು. ಭಕ್ತಿಯ ತಾಮಸಿಕ ಭಾಗವನ್ನು ಉಪಯೋಗಿಸು. ಭಗವತಿಯನ್ನು ಬಲಾತ್ಕರಿಸಿ ಕೇಳು. ತಾಯಿಗೂ ಮಗನಿಗೂ ಏನು ಜಿದ್ದಿನ ಸ್ಪರ್ಧೆ, ಎಂಥ ಲೀಲೆಯದಮ್ಮ ಕಾದಲಾರದೆ ಸೋತು ನಿನ್ನ ತೋಳೊಳಗೆನ್ನ ಎತ್ತಿಕೊಳ್ಳುವನ್ನೆಗಂ, ನನ್ನ ಪೀಡನೆ ನಿನಗೆ ತಪ್ಪದೆಂದಿಗೂ. ತ್ರೈಲೋಕ್ಯ ಒಮ್ಮೆ ಹೇಳಿದ. ಎಂದು ನಾನು ಅವರ ಮನೆಯಲ್ಲಿ ಜನ್ಮ ತಾಳಿದೆನೋ ಅಂದಿನಿಂದಲೇ ನನ್ನ ಭಾಗದ ಹಿಸ್ಸೆ ಅಲ್ಲಿ ಇದ್ದೇ ಇದೆ. ಭಗವತಿ ನಿನ್ನ ಹಡೆದ ತಾಯಿ. ಆಕೆ ಏನು ನಿನ್ನ ಮಲತಾಯಿಯೇ? ಆಕೆಯೊಡನೆ ಏನು ಕೃತಕ ಸಂಬಂಧವಿದೆಯೇ? ಆಕೆಯೊಡನೆ ಒತ್ತಾಯ ನಡೆಯೋ ಹಾಗಿಲ್ಲ ಎಂದರೆ ಬೇರೆ ಯಾರೊಡನೆ ತಾನೇ ಸಾಧ್ಯ? ಹೇಳು. ಇವನೆಲ್ಲೋ 8 ತಿಂಗಳ ಕೂಸು ಎಂದುಕೊಂಡಿಹೆ ನೀನು. ನಿನ್ನ ಕೆಂಗಣ್ಣುಗಳ ಕಂಡು ಬೆದರುವೆನೆ ನಾನು. ಶಿವನೆದೆಯ ಮೆಟ್ಟಿರುವ ನಿನ್ನ ಪದ ಕಮಲಗಳೇ ನನ್ನ ನಿಧಿಯು. ಆ ನನ್ನ ಆಸ್ತಿಯನ್ನು ಪಡೆವ ಹಕ್ಕಿದ್ದರೂ ನಡುವೆ ನಿನ್ನಿಂದ ಎಡರು ತೊಡರು. ಶಿವನೇ ಸಾಕ್ಷಿಯು ಇದಕ್ಕೆ. ಪಂಚಾಯತರ ಮುಂದೆ ಒಂದೇ ಸವಾಲಿನಲ್ಲಿ ನಾನು ಗೆಲುವೆ.
ನೀನಿಂತು ಪ್ರತಿಭಟಿಸುತ್ತಿದ್ದರೆ ನಾನು ಎಂಥ ಮಗನೆಂಬುದನ್ನು ತೋರಿಬಿಡುವೆ. ರಾಮಪ್ರಸಾದನಿದೋ ನುಡಿಯುವನು ಈ ಥರದಿ, ತಾಯಿಗೂ ಮಗುವಿಗೂ ಏನು ಜಿದ್ದಿನ ಸ್ಪರ್ಧೆ, ಎಂಥ ಲೀಲೆಯದಮ್ಮ ಕಾದಲಾರದೆ ಸೋತು ನಿನ್ನ ತೋಳೊಳಗೆನ್ನ ಎತ್ತಿಕೊಳ್ಳುವನ್ನೆಗಂ, ನನ್ನ ಪೀಡನೆ ನಿನಗೆ ತಪ್ಪದೆಂದಿಗೂ. ಭಗವತಿ ನಿನ್ನ ತಾಯಿ, ಜೋರು ಮಾಡಿ ಕೇಳು. ಯಾವುದು ಯಾವುದರ ಅಂಶವೋ ಅದು ಅದರಿಂದ ಆಕರ್ಷಿತವಾಗುತ್ತದೆ. ತಾಯಿಯ ಸತ್ವ ನಮ್ಮಲ್ಲಿ ಇರುವುದರಿಂದ ಆಕೆಯ ಕಡೆಗೆ ಅಷ್ಟೊಂದು ಸೆಳೆತ. ನಿಜವಾದ ಶೈವ ಶಿವನ ಸತ್ವವನ್ನು ಪಡೆಯುತ್ತಾನೆ. ಕೆಲವು ಕಿಡಿ ಆತನ ಹೃದಯಕ್ಕೆ ಬಂದು ಬೀಳುತ್ತದೆ. ಯಾರು ನಿಜವಾದ ವೈಷ್ಣವನೋ ಆತನಲ್ಲಿ ನಾರಾಯಣನ ಸತ್ವವಿರುತ್ತದೆ. ಈಗ ನೀನು ಹಿಟ್ಟು ಬಟ್ಟೆಗೆ ದುಡಿಯಬೇಕಾಗಿಲ್ಲ. ಈಗ ಸ್ವಲ್ಪ ಕಾಲ ಆತನ ಚಿಂತನೆ ಮಾಡು. ಸಂಸಾರದಲ್ಲಿ ಏನೂ ಇಲ್ಲ ಎಂಬುದನ್ನಂತೂ ಆಗಲೇ ನೀನು ಅರಿತಿದ್ದೀಯೆ. ಪರಮಹಂಸರು ಮತ್ತೆ ತಮ್ಮ ಮಧುರ ಕಂಠದಿಂದ ಹಾಡಲಾರಂಭಿಸಿದರು. ಎತ್ತ ಹೋದರೂ ಸುತ್ತಲೆಲ್ಲೂ ನನಗೆ ಯಾರೂ ಇಲ್ಲ ಜಗದೊಡು ಎಂಬುದನ್ನು ನೀ ನೆನಪಿಡು. ಪರಮಹಂಸರು ಮತ್ತೆ ಮಾತು ಮುಂದುವರಿಸಿದರು. ನೀನು ಮಧ್ಯಸ್ಥಿಕೆ ಕೆಲಸಗಳಲ್ಲಿ ಏಕೆ ವ್ಯರ್ಥವಾಗಿ ಕಾಲ ಕಳೆಯುತ್ತಿರುವೆ? ನೀನು ಜನರ ಜಗಳ ಮನಸ್ತಾಪ ಇವುಗಳನ್ನು ಫೈಸಲು ಮಾಡುತ್ತೀಯೆ. ನಿನ್ನನ್ನು ಜನರು ಮಧ್ಯಸ್ಥನನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂತ ಕೇಳಿದ್ದೇನೆ. ನೀನು ಆ ರೀತಿಯಾಗಿ ಬಹಳ ಕಾಲದಿಂದ ಮಾಡಿಕೊಂಡು ಬಂದಿದ್ದೀಯೆ. ಯಾರಿಗೆ ಇಚ್ಛೆ ಇದೆಯೋ ಅವರು ಅದನ್ನು ಮಾಡಲಿ. ನೀನು ಈಗ ಆಕೆಯ ಪಾದಪದ್ಮಗಳ ಕಡೆ ಹೆಚ್ಚಾಗಿ ಮನಸ್ಸಿಡು. ಜನ ಹೇಳುತ್ತಾರೆ, ರಾವಣ ಲಂಕೆಯಲ್ಲಿ ಸತ್ತರೆ ಇಲ್ಲಿ ಬೇಹುಳ ಅತ್ತು ಅಳಲೇಕಾಯಿಯಾದ ಎಂದು. ಶಂಭು ಒಮ್ಮೆ ನನಗೆ ಹೇಳಿದ, ಹಾಸ್ಪಿಟಲ್ ಡಿಸ್ಪೆನ್ಸರಿ ಕಟ್ಟಿಸುತ್ತೇನೆ ಎಂದು. ಮನುಷ್ಯ ಭಕ್ತ. ಅದಕ್ಕಾಗಿ ನಾನು ಭಗವಂತ ದರ್ಶನ ಕೊಟ್ಟರೆ ಹಾಸ್ಪಿಟಲ್ ಡಿಸ್ಪೆನ್ಸರಿಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೀಯಾ ಅಂತ ಹೇಳಿದೆ. ಕೇಶವಸೇನ ನನ್ನನ್ನು ಕೇಳಿದ, ಭಗವಂತನ ದರ್ಶನ ಏಕೆ ಆಗಲೊಲ್ಲದು ಅಂತ. ನಾನು ಹೇಳಿದೆ, ನೀನು ಹೆಸರು ಕೀರ್ತಿ ಪಾಂಡಿತ್ಯ ಇವುಗಳಲ್ಲಿಯೇ ನಿರತನಾಗುವುದರಿಂದ ಆಗುತ್ತಿಲ್ಲ ಎಂದು. ಮಗು ಎಲ್ಲಿಯವರೆಗೆ ಕೆಂಪು ಗಿಲಕೆ ತೆಗೆದುಕೊಂಡು ಚೀಪುತ್ತಿರುವುದೋ ಅಲ್ಲಿಯವರೆಗೆ ತಾಯಿ ಹತ್ತಿರ ಬರಳು. ಆದರೆ ಹಾಗೇ ಸ್ವಲ್ಪ ಸಮಯವನ್ನು ಕಳೆದ ನಂತರ ಯಾವಾಗ ಗಿಲಕೆ ಬಿಸಾಡಿ ಚಂಡಿ ಹಿಡಿಯುವುದೋ ಆಗ ತಾಯಿ ಒಲೆ ಮೇಲೆ ಬೇಯುತ್ತಿದ್ದ ಅನ್ನದ ತಪ್ಪಲೆಯನ್ನು ಕೂಡ ಕೆಳಗಿಳಿಸಿ ಓಡಿ ಬರುತ್ತಾಳೆ. ನೀನು ಮಧ್ಯಸ್ಥಿಕೆ ಕೆಲಸ ಮಾಡುತ್ತೀಯೆ. ಭಗವತಿ ಭಾವಿಸುತ್ತಾಳೆ, ನನ್ನ ಮಗು ಮಧ್ಯಸ್ಥಿಕೆ ಕೆಲಸ ಮಾಡಿಕೊಂಡು ಆನಂದದಿಂದ ಇದೆ ತಾನೇ, ಇರಲಿ ಎಂದು. ಇಷ್ಟನ್ನು ಹೇಳಿ ಮುಗಿಸುವುದರಲ್ಲಿ ಈಶಾನ ಪರಮಹಂಸರ ಪಾದಗಳನ್ನು ಹಿಡಿದು ಕುಳಿತುಕೊಂಡಿದ್ದಾನೆ. ಪಾದಗಳನ್ನು ಹಿಡಿದು ನಮ್ರತೆಯಿಂದ, ನಾನು ಬೇಕು ಅಂತ ಇವುಗಳನ್ನೆಲ್ಲ ಮಾಡುತ್ತಿಲ್ಲ ಎಂದು ಹೇಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ಅದು ಗೊತ್ತು. ಆ ಹೆಂಗಸಿನ ಕ್ರೀಡೆಯೇ ಆಕೆಯ ಲೀಲೆ. ಸಂಸಾರದಲ್ಲಿ ಬದ್ಧರಾಗಿ ಇಟ್ಟಿರೋದು ಆ ಮಹಾಮಾಯೆಯ ಇಚ್ಛೆಯೇ. ಅದು ಹೇಗೆ ಗೊತ್ತೇ? ಮತ್ತೆ, ಜಗದ ಕಡಲಿನ ಮೇಲೆ ಎನಿತೊಂದು ದೋಣಿಗಳು ತೇಲುತಿಹವೋ, ಮತ್ತೆನಿತು ದೋಣಿಗಳು ಮುಳುಗಲಿಹವೋ, ಬಾನೊಳಾಡುವ 100,000 ಪಟದಲ್ಲಿ ಒಂದೋ ಎರಡೋ ಕಿತ್ತು ಬಿಡುಗಡೆ ಪಡೆಯುತ್ತಿರಲ ಕಡೆಯಲಿ, ಅದನ್ನು ನೋಡುತ್ತಾ ನೀನು ಚಪ್ಪಳೆ ತಟ್ಟಿ ನಲಿಯುವೆ ಬಯಲಲ್ಲಿ. ಲಕ್ಷಾಂತರಗಳ ಮಧ್ಯೆ ಒಬ್ಬಿಬ್ಬರು ಮುಕ್ತರಾಗಿ ಬಿಡುತ್ತಾರೆ. ಬಾಕಿಯವರೆಲ್ಲರೂ ಭಗವತಿಯ ಇಚ್ಛೆಯಿಂದ ಬದ್ಧರಾಗಿ ಇರುತ್ತಾರೆ. ನೀನು ಕಣ್ಣು ಮುಚ್ಚಾಲೆ ಆಟ ನೋಡಿಲ್ಲವೇನು? ಅಜ್ಜಿಯ ಇಚ್ಛೆ ಆಟ ಮುಂದುವರಿಯಬೇಕೆಂದು. ಎಲ್ಲರೂ ಅಜ್ಜಿಯನ್ನು ಮುಟ್ಟಿ ಮುಗಿಸಿಬಿಟ್ಟರೆ ಆಟ ಮುಗಿದು ಹೋಗಿಬಿಡುತ್ತದೆ. ಅದಕ್ಕಾಗಿಯೇ ಆಕೆಗೆ ಎಲ್ಲರೂ ಬಂದು ಆಕೆಯನ್ನು ಮುಟ್ಟಿಬಿಡೋದು ಇಚ್ಛೆಯಿಲ್ಲ. ನೋಡು, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಕಿಯ ಹೆಡಗೆಗಳಿರುತ್ತವೆ. ಅವನ್ನು ಅಟ್ಟದವರೆಗೂ ಅಡಕಿರುತ್ತಾರೆ. ಅಕ್ಕಿಯ ಜೊತೆ ಬೇಳೆಯನ್ನು ಇಟ್ಟಿರುತ್ತಾರೆ. ಇಲಿ ಅದನ್ನು ತಿನ್ನದೇ ಇರಲಿ ಎಂದು ವ್ಯಾಪಾರಿಗಳು ಅವುಗಳ ಹತ್ತಿರ ಪುರಿ ಮತ್ತು ಬೆಲ್ಲದ ಅರಳನ್ನು ಮೊರಗಳಲ್ಲಿ ತುಂಬಿ ಇಡುತ್ತಾರೆ. ಅವಕ್ಕೆ ಸಿಹಿ ಕಂಡರೆ ಇಷ್ಟ, ಜೊತೆಗೆ ಹುರಿದ ವಾಸನೆ ಬೇರೆ ಇದೆ. ಅದಕ್ಕಾಗಿ ಇಲಿಗಳು ಎಷ್ಟಿದ್ದರೂ ಸರಿಯೇ ಎಲ್ಲ ಮೊರಗಳ ಕಡೆಗೆ ಹೋಗುತ್ತವೆ. ದೊಡ್ಡ ದೊಡ್ಡ ಅಕ್ಕಿ ಬೇಳೆ ಹೆಡಗೆಗಳು ಇರುವುದು
ಅವಕ್ಕೆ ಗೊತ್ತೇ ಆಗದು. ಜೀವ ಕಾಮಕಾಂಚನದಿಂದ ಮುಗ್ಧವಾಗಿ ಹೋಗುತ್ತದೆ. ಭಗವಂತನ ವಿಷಯವೇ ಅದಕ್ಕೆ ಗೊತ್ತಾಗದು. ಶ್ರೀರಾಮ ನಾರದನಿಗೆ ಹೇಳಿದ, ನೀನು ನನ್ನಿಂದ ಒಂದು ವರ ಬೇಡಿಕೋ ಎಂದು. ನಾರದ ಹೇಳಿದ, ಹೇ ರಾಮ, ನಾನು ಕೇಳಬೇಕಾದ್ದು ಏನಾದರೂ ಉಳಿದುಕೊಂಡಿದೆಯೇನು? ಯಾವ ವರ ಬೇಡಲಿ? ನೀನು ಕೊಡಲೇಬೇಕಾಗಿ ಇದ್ದರೆ ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಮತ್ತು ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗಿ ಹೋಗದೇ ಇರುವಂತೆ ಹೊರಕೊಡು. ಶ್ರೀರಾಮ ಹೇಳಿದ, ಬೇರೆ ಏನನ್ನಾದರೂ ಕೇಳು ಅಂತ. ನಾರದ ಮತ್ತೆ ಹೇಳಿದ, ಓ ರಾಮ, ನನಗೆ ಇನ್ನು ಏನೂ ಬೇಕಾಗಿಲ್ಲ. ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಅನುಗ್ರಹ ಮಾಡು. ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ, ತಾಯಿ, ನನಗೆ ಲೋಕಮಾನ್ಯತೆ ಬೇಡ. ತಾಯಿ, ಅಷ್ಟಸಿದ್ಧಿ ಬೇಡ. ತಾಯಿ, ಶತಸಿದ್ಧಿ ಬೇಡ. ತಾಯಿ, ದೇಹ ಸುಖ ಬೇಡ. ತಾಯಿ, ನನಗೆ ನಿನ್ನ ಪಾದಪದ್ಮಗಳಲ್ಲಿ ಶ್ರದ್ಧಾಭಕ್ತಿ ಉಂಟಾಗುವಂತೆ ಮಾಡು. ಕೇವಲ ಇದೊಂದನ್ನು ಮಾತ್ರ ಕರುಣಿಸು. ಅಧ್ಯಾತ್ಮ ರಾಮಾಯಣದಲ್ಲಿ ಹೀಗೆ ಹೇಳಿದೆ. ಲಕ್ಷ್ಮಣ ಶ್ರೀರಾಮನನ್ನು, ರಾಮ, ನೀನು ಎಷ್ಟೊಂದು ಭಾವಗಳಲ್ಲಿ ಎಷ್ಟೊಂದು ರೂಪಗಳಲ್ಲಿ ಇರುವೆ, ಯಾವ ರೂಪಿನಲ್ಲಿ ನಿನ್ನನ್ನು ಗುರುತಿಸಲಿ ಎಂದು ಕೇಳಿದ. ಶ್ರೀರಾಮ ಹೇಳಿದ, ತಮ್ಮ, ಇದನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿಡು. ಎಲ್ಲೆಲ್ಲಿ ನೀನು ಪ್ರೇಮೋನ್ಮಾದವನ್ನು ನೋಡುತ್ತೀಯೋ ಅಲ್ಲೆಲ್ಲ ನಾನು ನಿಶ್ಚಯವಾಗಿಯೂ ಇದ್ದೇನೆ ಎಂದು. ಪ್ರೇಮೋನ್ಮಾದ ಭಕ್ತಿಯ ದೆಸೆಯಿಂದ ಭಕ್ತ ಅಳುತ್ತಾನೆ, ನರ್ತಿಸುತ್ತಾನೆ, ಹಾಡುತ್ತಾನೆ. ಯಾರಿಗೇ ಆಗಲಿ ಈ ವಿಧದ ಭಕ್ತಿ ಉಂಟಾಗಿದ್ದರೆ ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು, ಆತನಲ್ಲಿ ಭಗವಂತ ಸ್ವಯಂ ಇದ್ದಾನೆ ಎಂದು. ಚೈತನ್ಯ ದೇವನಿಗೆ ಈ ವಿಧದ ಭಕ್ತಿ ಉಂಟಾಗಿತ್ತು. ಭಕ್ತರೆಲ್ಲ ಆಶ್ಚರ್ಯಚಕಿತರಾಗಿ ಕೇಳುತ್ತಿದ್ದಾರೆ. ದೈವವಾಣಿಯೇ ಎಂಬಂತೆ ಪರಮಹಂಸರ ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದಾರೆ. ಕೆಲವರು ಭಾವಿಸುತ್ತಿದ್ದಾರೆ, ಪರಮಹಂಸರು ಹೇಳುತ್ತಾರೆ, ಪ್ರೇಮೋನ್ಮಾದದ ದೆಸೆಯಿಂದ ಭಕ್ತ ನಗುತ್ತಾನೆ, ಅಳುತ್ತಾನೆ, ನರ್ತಿಸುತ್ತಾನೆ ಎಂದು. ಇದು ಕೇವಲ ಚೈತನ್ಯ ದೇವನಿಗೆ ಉಂಟಾಗಿದ್ದ ಅವಸ್ಥೆ ಮಾತ್ರವೇ ಅಲ್ಲ, ಪರಮಹಂಸರದು ಅದೇ ಅವಸ್ಥೆ. ಆದ್ದರಿಂದ ಇವರಲ್ಲಿ ಸ್ವಯಂ ಭಗವಂತನೇ ಇದ್ದಾನೇನು ಅಂತ. ನಿವೃತ್ತಿ ಮಾರ್ಗದ ವಿಷಯವಾಗಿ ಪರಮಹಂಸರ ಅಮೃತಮಯ ಮಾತುಕತೆ ಮುಂದುವರಿಯುತ್ತಿದೆ. ಈಗ ಈಶಾನನಿಗೆ ಗಂಭೀರವಾಣಿಯಿಂದ ಹಿತೋಪದೇಶವೀಯುತ್ತಿದ್ದಾರೆ ಪರಮಹಂಸರು. ನೀನು ಮುಖಸ್ತುತಿ ಮಾತುಗಳಿಂದ ಮೈಮರೆಯಬೇಡ. ಪ್ರಾಪಂಚಿಕನ ಸುತ್ತಲೂ ಹೊಗಳು ಭಟ್ಟರು ಬಂದು ಸೇರಿಕೊಳ್ಳುತ್ತಾರೆ. ಒಂದು ಸತ್ತ ಹಸುವೇನಾದರೂ ಸಿಕ್ಕಿಬಿಟ್ಟರೆ ಅಕ್ಕಪಕ್ಕದಲ್ಲಿ ಎಷ್ಟೊಂದು ರಣಹದ್ದುಗಳು ಇವೆಯೋ ಅವೆಲ್ಲ ಅಲ್ಲಿಗೆ ಬಂದು ಬಿಡುತ್ತವೆ. ಪ್ರಾಪಂಚಿಕರ ಹೃದಯದಲ್ಲಿ ತಿರುಳಿಲ್ಲ. ಅವರು ಒಂದು ಗೊಬ್ಬರದ ಗುಂಡಿ. ಹೊಗಳು ಭಟ್ಟರು ಬಂದು ಸೇರಿಕೊಂಡು ಆತನಿಗೆ ಹೇಳುತ್ತಾರೆ, ನೀನು ದಾನಿ, ನೀನು ಧ್ಯಾನಿ, ನೀನು ಜ್ಞಾನಿ ಎಂದು. ಅವೆಲ್ಲ ಬರಿಯ ಮಾತುಗಳೇನಲ್ಲ, ಮನೆಯಾದ ಬಿದಿರಿನ ಗೂಟಗಳೇ. ಇದೆಂಥ ಅವಿವೇಕ! ಕೆಲವು ಸಂಸಾರಿ ಬ್ರಾಹ್ಮಣ ಪಂಡಿತರುಗಳಿಂದ ಹಗಲು ಇರುಳು ಸುತ್ತುಗಟ್ಟಿಸಿಕೊಂಡಿರೋದು ಮತ್ತು ಅವರಿಂದ ಮುಖಸ್ತುತಿ ಕೇಳೋದು. ಸಂಸಾರಿಗಳು ಇವು ಮೂರರ ದಾಸರು. ಆದ್ದರಿಂದ ಅದರಲ್ಲಿ ತಿರುಳೇನಾದರೂ ಇರಬಲ್ಲದೆ. ಅವರು ಹೆಂಡತಿಯ ದಾಸರು, ಹಣದ ದಾಸರು, ಒಡೆಯನ ದಾಸರು. ಒಬ್ಬ ಇದ್ದಾನೆ, ಆತನ ಹೆಸರು ಹೇಳುವುದಿಲ್ಲ. ಅವನಿಗೆ ತಿಂಗಳಿಗೆ 800 ರೂಪಾಯಿ ಸಂಬಳ. ಆದರೆ ಆತ ಹೆಂಡತಿಯ ದಾಸ. ಏಳು ಅಂದರೆ ಏಳುತ್ತಾನೆ, ಕೂರು ಅಂದರೆ ಕೂರುತ್ತಾನೆ. ಮಧ್ಯಸ್ಥಿಕೆ, ಮುಖ್ಯಸ್ಥಿಕೆ ಇವೆಲ್ಲ ಮಹತ್ತಾದ ಕೆಲಸಗಳೇನು? ದಯೆಯೇ, ಪರೋಪಕಾರವೇ? ಇವಕ್ಕೆ ಸಾಕಷ್ಟು ಮಣ್ಣು ಹೊತ್ತಿದ್ದೀಯೇ. ಯಾರು ಇಂಥ ಕೆಲಸಗಳಲ್ಲಿ ನಿರತರಾಗಿರಬೇಕೋ ಅವರು ಬೇರೆ ದರ್ಜೆಗೆ ಸೇರಿದವರು. ನಿನಗೆ ಭಗವಂತನ ಪಾದಪದ್ಮಗಳ ಕಡೆ ಮನಸ್ಸು ತಿರುಗಿಸಿಡುವ ಸಮಯ ಬಂದು ಬಿಟ್ಟಿದೆ. ಆತನನ್ನು ಪಡೆದುಕೊಂಡರೆ ಎಲ್ಲವನ್ನೂ ಪಡೆಯಬಹುದು. ಮೊದಲು ಆತ, ಬಳಿಕ ದಯೆ, ಪರೋಪಕಾರ, ಜಗತ್ತಿನ ಉಪಕಾರ, ಜೀವೋದ್ಧಾರ. ನಿನಗೇಕೆ ಅವುಗಳ ವಿಷಯವಾಗಿ ಚಿಂತನೆ? ಲಂಕೆಯಲ್ಲಿ ರಾವಣ ಸತ್ತರೆ ಇಲ್ಲಿ ಬೇಹುಳ ಅತ್ತು ಸುಣ್ಣವಾದ. ನಿನಗೂ ಅದೇ ವಿಪತ್ತು. ನಿನಗೆ ಹೀಗೆ ಮಾಡು ಎಂಬುದಾಗಿ
ಒಬ್ಬ ಸರ್ವಸಂಗ ಪರಿತ್ಯಾಗಿ ಉಪದೇಶ ಕೊಡುವುದಾದರೆ ಅದು ಬಹಳ ಒಳ್ಳೆಯದಾಗುತ್ತದೆ. ಸಂಸಾರಿಯ ಉಪದೇಶ ಆತ ಬ್ರಾಹ್ಮಣ ಪಂಡಿತನೇ ಆಗಿರಲಿ ಅಥವಾ ಇನ್ನೇನು ಬೇಕಾದರೂ ಆಗಿರಲಿ, ಅದು ಸರಿ ಹೋಗದು. ಹುಚ್ಚನಾಗು, ಭಗವಂತನ ಪ್ರೇಮದಿಂದ ಹುಚ್ಚನಾಗು, ಜನರಿಗೆ ಗೊತ್ತಾಗಲಿ ಈಶಾನ ಹುಚ್ಚನಾಗಿ ಬಿಟ್ಟ, ಆತನಿಂದ ಇನ್ನೇನೂ ಸಾಧ್ಯವಿಲ್ಲ ಅಂತ. ಆಗ ಅವರು ನಿನ್ನನ್ನು ಮುಖ್ಯಸ್ಥಿಕೆಗಾಗಲಿ ಮಧ್ಯಸ್ಥಿಕೆಗಾಗಲಿ ಕರೆಯಲು ಬರೋದಿಲ್ಲ. ಉದ್ಧರಣೆಯ ಪಾತ್ರೆಯನ್ನು ಒಂದು ಮೂಲೆಗೆ ಬಿಸಾಡು. ಈಶಾನ ಎಂಬ ಹೆಸರನ್ನು ಸಾರ್ಥಕ ಮಾಡಿಕೊ. ಈಶಾನ ಎತ್ತಿ ಹೇಳಿದ, ನನ್ನನ್ನೂ ಉನ್ಮತ್ತನಾಗಿಸಲೆ ತಾಯಿ, ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ ಅರಿವು ಚಿಂತನೆಯೆಲ್ಲ ನನಗೇಕೆ. ಶ್ರೀರಾಮಕೃಷ್ಣರು, ಉನ್ಮತ್ತನಾಗುವುದು ಬೇಕಾಗಿರುವುದು ಅದು. ಶಿವನಾಥ ಒಮ್ಮೆ ಹೇಳಿದ, ಹೆಚ್ಚಾಗಿ ಭಗವಂತನ ಚಿಂತನೆ ಮಾಡಿದರೆ ಪ್ರಜ್ಞಾಶೂನ್ಯರಾಗಿ ಬಿಡುತ್ತಾರೆ ಅಂತ. ನಾನು ಹೇಳಿದೆ, ಏನು ನೀನು ಹೇಳುವುದು? ಚೈತನ್ಯದ ಚಿಂತನೆ ಮಾಡಿ ಯಾರಾದರೂ ಅಚೈತನ್ಯರಾಗಿ ಹೋಗುತ್ತಾರೇನು? ಆತ ನಿತ್ಯ ಶುದ್ಧ ಬೋಧ ಸ್ವರೂಪ. ಆತನ ಬೋಧೆಯಿಂದಲೇ ಎಲ್ಲವೂ ಬೋಧವಾಗುತ್ತಿದೆ. ಆತನ ಚೈತನ್ಯದಿಂದಲೇ ಎಲ್ಲವೂ ಚೈತನ್ಯಮಯವಾಗಿದೆ ಎಂದು. ಅದಕ್ಕೆ ಶಿವನಾಥ ಹೇಳಿದ, ಯಾರೋ ಪರಂಗಿಯವರಿಗೆ ಹಾಗಾಗಿ ಬಿಟ್ಟಿತ್ತು, ಹೆಚ್ಚು ಚಿಂತನೆ ಮಾಡಿ ತಲೆ ಕಳೆದುಕೊಂಡು ಬಿಟ್ಟಿದ್ದರು ಎಂದು. ಅದು ಸಾಧ್ಯವಾಗಬಹುದು. ಅವರು ಐಹಿಕ ವಿಷಯಗಳ ಚಿಂತನೆ ಮಾಡುತ್ತಾರೆ. ಅದರ ವಿಷಯವಾಗಿ ಒಂದು ಚರಣವಿದೆ. ಭಗವಂತನ ಭಾವನೆ ನನ್ನ ಹೃದಯವನ್ನು ತುಂಬಿಕೊಂಡು ಅದು ನನ್ನ ಜ್ಞಾನವನ್ನು ಅಪಹರಿಸಿಕೊಂಡು ಹೋಯಿತು. ಇಲ್ಲಿ ಜ್ಞಾನ ಎಂದರೆ ಬಾಹ್ಯ ಜ್ಞಾನ. ಈಶಾನ ಪರಮಹಂಸರ ಪಾದಗಳನ್ನು ಹಿಡಿದು ಕುಳಿತುಕೊಂಡಿದ್ದಾನೆ ಮತ್ತು ಅವರು ಹೇಳುವುದನ್ನೆಲ್ಲ ಕೇಳುತ್ತಿದ್ದಾನೆ. ಒಮ್ಮೊಮ್ಮೆ ಗರ್ಭಗುಡಿಯಲ್ಲಿರುವ ಶಿಲಾನಿರ್ಮಿತ ಕಾಳಿ ಪ್ರತಿಮೆಯ ಕಡೆ ದೃಷ್ಟಿ ಹಾಕುತ್ತಿದ್ದಾನೆ. ದೀಪದ ಬೆಳಕಿನಲ್ಲಿ ಭಗವತಿಯ ಮುಖ ನಗುವಂತೆ ಕಾಣುತ್ತಿದೆ. ಭಗವತಿ ಅಲ್ಲಿ ಆವಿರ್ಭಾವಳಾಗಿ ವೇದ ಮಂತ್ರಗಳಿಗೆ ಸರಿಸಮಾನವಾದ ಶ್ರೀರಾಮಕೃಷ್ಣರ ಮಾತುಗಳನ್ನು ಕೇಳುತ್ತಾ ಆನಂದ ಪಡುತ್ತಿರುವಳೋ ಏನೋ ಎಂಬಂತಿತ್ತು. ಈಶಾನ ಕಾಳಿಯ ಮೂರ್ತಿಯನ್ನು ತೋರಿಸಿ ಪರಮಹಂಸರಿಗೆ, ನೀವು ಏನೇನು ನಿಮ್ಮ ಶ್ರೀಮುಖದಿಂದ ನುಡಿದಿರೋ ಅವೆಲ್ಲ ಅಲ್ಲಿಂದಲೇ ಬಂದಿವೆ. ಪರಮಹಂಸರು, ನಾನು ಯಂತ್ರ, ಆಕೆ ಯಂತ್ರಿ. ನಾನು ಗೃಹ, ಆಕೆ ಗೃಹಿಣಿ. ನಾನು ರಥ, ಆಕೆ ರಥಿ. ಆಕೆ ನಡೆಸಿದಂತೆ ನಡೆಯುತ್ತೇನೆ, ನುಡಿಸಿದಂತೆ ನುಡಿಯುತ್ತೇನೆ. ಕಲಿಯುಗದಲ್ಲಿ ಬೇರೆ ಯಾವ ವಿಧದ ದೈವವಾಣಿಯೂ ಆಗುವುದಿಲ್ಲ, ಆದರೆ ಒಂದು ವಿಧವಾಗಿ ಆಗುತ್ತದೆ. ಆಕೆ ಬಾಲಕನೋ ಹುಚ್ಚನೋ ಇವರ ಮೂಲಕ ನುಡಿಯುತ್ತಾಳೆ. ಮನುಷ್ಯ ಮಾತ್ರದವ ಗುರುವಾಗಲಾರ. ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ನಡೆಯುತ್ತದೆ. ಮಹಾಪಾಪ, ಬಹಳ ಕಾಲದಿಂದ ಹಿಂಬಾಲಿಸಿದ ಪಾಪ, ಬಹಳ ಕಾಲದಿಂದ ಬಂದ ಅಜ್ಞಾನ ಆಕೆಯ ಕೃಪೆ ಒದಗಿದರೆ ಒಡನೆಯೇ ಧ್ವಂಸವಾಗಿ ಹೋಗುತ್ತದೆ. ಕೊಠಡಿಯೊಳಗೆ 1,000 ವರ್ಷಗಳ ಅಂಧಕಾರವಿದೆ. ದೀಪ ಹಚ್ಚಿದರೆ ಆ ಸಹಸ್ರಾರು ವರ್ಷಗಳ ಅಂಧಕಾರ ಕಿಂಚಿತ್ತಾಗಿ ನಾಶವಾಗಿ ಹೋಗುತ್ತದೆಯೋ ಅಥವಾ ಒಡನೆಯೇ ನಾಶವಾಗಿ ಹೋಗುವುದೋ? ಅದು ಬೆಳಕು ಬಿದ್ದೊಡನೆಯೇ ವಿಧಿಯಿಲ್ಲದೆ ಕಾಲಿಗೆ ಬುದ್ಧಿ ಹೇಳುತ್ತದೆ. ಮನುಷ್ಯನ ಕೈಯಿಂದ ಏನು ತಾನೇ ಸಾಧ್ಯ? ಮನುಷ್ಯ ಬೇಕಾದಷ್ಟು ಓದಿರಬಹುದು, ಆದರೆ ಎಲ್ಲವೂ ಭಗವಂತನ ಕೈಯಲ್ಲಿದೆ. ಲಾಯರು ಹೇಳುತ್ತಾನೆ, ನಾನು ತಿಳಿಸಬೇಕಾದುದನ್ನೆಲ್ಲ ತಿಳಿಸಿ ಮುಗಿಸಿದ್ದೇನೆ, ಈಗ ಎಲ್ಲ ನ್ಯಾಯಾಧೀಶನ ಕೈಯಲ್ಲಿದೆ ಎಂದು. ಬ್ರಹ್ಮ ನಿಷ್ಕ್ರಿಯ. ಯಾವಾಗ ಆತ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಇವೇ ಮೊದಲಾದವುಗಳನ್ನು ಮಾಡುತ್ತಾನೋ ಆಗ ಆತನಿಗೆ ಆದ್ಯಾಶಕ್ತಿ ಎಂದು ಹೆಸರು. ಆ ಆದ್ಯಾಶಕ್ತಿಯನ್ನು ಪ್ರಸನ್ನಳನ್ನಾಗಿ ಮಾಡಿಕೊಳ್ಳಬೇಕು. ಚಂಡಿಯಲ್ಲಿ ಹೇಳಿರುವುದು ನಿನಗೆ ಗೊತ್ತಿಲ್ಲವೇ? ದೇವತೆಗಳು ಮೊದಲು ಆದ್ಯಾಶಕ್ತಿಯನ್ನು ಸ್ತುತಿಸಿದರು. ಆಕೆ ಪ್ರಸನ್ನಳಾದರೆ ಮಾತ್ರ ಹರಿ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಈಶಾನ: ಹೌದು, ನಿಜ. ಮಧುಕೈಠಭ ರಾಕ್ಷಸರ ವಧೆಯ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳು ಈ ಸ್ತೋತ್ರವನ್ನು ಹೇಳಲಾರಂಭಿಸಿದರು. ತ್ವಂ ಸ್ವಾಹ ತ್ವಂ ಸದಾ ತ್ವಂ ಹಿ ವಷಟ್ಕಾರ ಸ್ವರಾತ್ಮಿಕಾ ಸುಧಾ ತ್ವಮಕ್ಷರೇ ನಿತ್ಯೇ ತ್ರಿಧಾ ಮಾತ್ರಿಕಾ ಸ್ಥಿತ ಅರ್ಧಮಾತ್ರಾ ಸ್ಥಿತ ನಿತ್ಯ ಯಾನುಚ್ಚಾರ್ಯ ವಿಶೇಷತಃ ತ್ವಮೇವ ಸಾ ತ್ವಂ ಸಾವಿತ್ರಿ
ತ್ವಂ ದೇವಜನನೀ ಪರಾ ತ್ವಯೈವ ಧಾರ್ಯತೆ ಸರ್ವಂ ತ್ವಯೈತತ್ ಸೃಜ್ಯತೆ ಜಗತ್ ತ್ವಯೈತತ್ ಪಾಲ್ಯತೆ ದೇವಿ ತ್ವಮಸ್ಯಂತೆ ಚ ಸರ್ವದಾ ವಿಸೃಷ್ಟೌ ಸೃಷ್ಟಿರೂಪಾ ತ್ವಂ ಸ್ಥಿತಿರೂಪಾ ಚ ಪಾಲನೆ ತಥಾ ಸಂಹೃತಿರೂಪಾಂತೆ ಜಗತೋಸ್ಯ ಜಗನ್ಮಯೇ. ಶ್ರೀರಾಮಕೃಷ್ಣರು: ಹೌದು, ಆದರೆ ಅದನ್ನು ಅರಗಿಸಿಕೊಳ್ಳಬೇಕು. ಕಾಳಿ ದೇವಾಲಯದ ಮುಂಭಾಗದಲ್ಲಿ ಭಕ್ತರೆಲ್ಲರೂ ಪರಮಹಂಸರ ಸುತ್ತ ಕುಳಿತಿದ್ದಾರೆ. ಇಲ್ಲಿಯವರೆಗೂ ಮುಗ್ಧರಾಗಿ ಅವರ ಶ್ರೀಮುಖದಿಂದ ಬಂದ ವಾಣಿಯನ್ನೆಲ್ಲ ಕೇಳಿದರು. ಈಗ ಪರಮಹಂಸರು ಮೇಲಕ್ಕೆ ಎದ್ದರು. ಗರ್ಭಗುಡಿಯ ಮುಂಭಾಗಕ್ಕೆ ಬಂದು ಭಗವತಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಭಕ್ತರೆಲ್ಲ ಕ್ಷಣ ಮಾತ್ರದಲ್ಲಿ ಅವರ ಹತ್ತಿರ ಬಂದು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಎಲ್ಲರೂ ಅವರ ಪಾದಧೂಳಿಯ ಭಿಕಾರಿಗಳೇ. ಭಕ್ತರೆಲ್ಲ ಪ್ರಣಾಮ ಮಾಡಿದ ನಂತರ ಪರಮಹಂಸರು ವರಾಂಡದಿಂದ ಕೆಳಕ್ಕೆ ಇಳಿಯುತ್ತಿದ್ದಾರೆ. ಮಾಸ್ಟರೊಡನೆ ಮಾತುಕತೆಯಾಡುತ್ತಾ ತಮ್ಮ ಕೊಠಡಿಯ ಕಡೆಗೆ ಬರುತ್ತಿದ್ದಾರೆ. ಮೊದಲು ಅವರು ಹಾಡಿದರು: ತಾಯಿ ದುರ್ಗೆಯೇ ಪರಮಬ್ರಹ್ಮಸ್ವರೂಪಿ ಎಂಬುದನ್ನರಿಯುತ್ತಾ ಭಕ್ತಿ ಮುಕ್ತಿಗೆ ತಲೆಯ ಬಾಗಿಸಿ ನಿಲ್ಲುತ್ತಾ ಧರ್ಮಮೇಣ್ ಅಧರ್ಮವೆರಡನ್ನು ಬಿಸುಡುತ್ತಾ ನಿಲುವೆನೆಂಬನು ಶ್ರೀಪ್ರಸಾದನು ಹಾಡುತ್ತಾ. ಪರಮಹಂಸರು ಮಾತು ಮುಂದುವರಿಸಿದರು: ಧರ್ಮ ಅಧರ್ಮ ಎಂದರೆ ಏನು ಗೊತ್ತೇ? ಇಲ್ಲಿ ಧರ್ಮ ಅಂದರೆ ವೈದಿಕ ಧರ್ಮ. ಯಾವ ರೀತಿಯಾಗಿ ದಾನ ಮಾಡಬೇಕು, ಶ್ರಾದ್ದ, ಭಿಕ್ಷುಕರಿಗೆ ಅನ್ನದಾನ ಇವೇ ಮೊದಲಾದವನ್ನು ಹೇಗೆ ಮಾಡಬೇಕು ಎಂಬುದರ ವಿಷಯವಾಗಿ ತಿಳಿಸುತ್ತದೆ. ಈ ಧರ್ಮಕ್ಕೇನೆ ಕರ್ಮಕಾಂಡ ಎಂದು ಹೆಸರು. ಈ ಮಾರ್ಗ ಬಹಳ ಕಠಿಣ, ನಿಷ್ಕಾಮ ಕರ್ಮ ಬಹಳ ಕಠಿಣ. ಅದಕ್ಕಾಗಿಯೇ ಶಾಸ್ತ್ರ ಭಕ್ತಿ ಮಾರ್ಗವನ್ನು ಅವಲಂಬಿಸುವಂತೆ ಹೇಳುತ್ತದೆ. ಒಬ್ಬ ತನ್ನ ಮನೆಯಲ್ಲಿ ಶ್ರಾದ್ದ ಮಾಡುತ್ತಿದ್ದ. ಅನೇಕರು ಬಂದು ಊಟ ಮಾಡಿ ಹೋಗುತ್ತಿದ್ದರು. ಒಬ್ಬ ಕಟುಕ ಕಸಾಯಿಖಾನೆಗೆ ಬಂದು ಹಸುವನ್ನು ಹೊಡೆದುಕೊಂಡು ಹೋಗುತ್ತಿದ್ದ. ಆ ಹಸು ಆತ ಹೇಳಿದ ಹಾಗೆ ಕೇಳುತ್ತಿರಲಿಲ್ಲ. ಕಟುಕನಿಗೆ ಬಹಳವಾಗಿ ಸಾಕಾಗಿ ಹೋಗಿತ್ತು. ಆಗ ಆತ ಭಾವಿಸಿದ, ಶ್ರಾದ್ದದ ಮನೆಗೆ ಹೋಗಿ ಊಟ ಮಾಡುತ್ತೇನೆ, ಊಟ ಮಾಡಿ ಶರೀರವನ್ನು ಸ್ವಲ್ಪ ಬಲಪಡಿಸುತ್ತೇನೆ, ಬಳಿಕ ಹಸುವನ್ನು ಹೊಡೆದುಕೊಂಡು ಹೋಗುತ್ತೇನೆ ಎಂದು. ಕೊನೆಗೆ ಹಾಗೆಯೇ ಮಾಡಿದ. ಆದರೆ ಆತ ಹಸುವನ್ನು ಕೊಲೆ ಮಾಡಿದಾಗ ಯಾರು ಶ್ರಾದ್ದ ಮಾಡುತ್ತಿದ್ದನೋ ಆತನಿಗೂ ಗೋಹತ್ಯೆಯ ಪಾಪ ಬಂದಿತು. ಅದಕ್ಕಾಗಿಯೇ ನಾನು ಹೇಳುವುದು, ಕರ್ಮಕಾಂಡಕ್ಕಿಂತ ಭಕ್ತಿ ಮಾರ್ಗ ಮೇಲು ಅಂತ. ಪರಮಹಂಸರು ಮಾಸ್ಟರ್ನೊಡನೆ ತಮ್ಮ ಕೊಠಡಿಗೆ ಬಂದರು. ಅವರು ಒಂದು ಹಾಡನ್ನು ಮೂಗಿನಲ್ಲೇ ಹಾಡುತ್ತಿದ್ದಾರೆ. ನಿವೃತ್ತಿ ಮಾರ್ಗದ ವಿಷಯವಾಗಿ ಈಗ ತಾನೇ ಈಶಾನನೊಡನೆ ಏನು ಮಾತನಾಡಿದರೋ ಅದು ಆ ಹಾಡಿನ ಮೂಲಕ ಮೂಡುತ್ತಿದೆ. ಅವರು ಹೀಗೆ ಹಾಡುತ್ತಿದ್ದಾರೆ: ನನ್ನ ಸರ್ವಸ್ವವನ್ನು ಸೆಳೆದುಕೊಳ್ಳವು ತಾಯಿ, ಅಸ್ಥಿಮಾಲೆಯ ಜೊತೆಗೆ ಸಿದ್ಧಿಘಟವನ್ನು ಮಾತ್ರ ಉಳಿಸು ನನಗೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡರು. ಅಧರಸೇನ, ಕಿಶೋರಿ ಮತ್ತು ಉಳಿದ ಭಕ್ತರು ನೆಲದ ಮೇಲೆ ಕುಳಿತುಕೊಂಡರು. ಶ್ರೀರಾಮಕೃಷ್ಣರು ಭಕ್ತರಿಗೆ, ಈಶಾನನನ್ನು ನೋಡಿದೆ, ಎಲ್ಲಿ ಏನೂ ಆಗಿಲ್ಲವಲ್ಲ, ಕಾರಣವೇನು ಹೇಳು? ಆತ 5 ತಿಂಗಳ ಕಾಲ ಪುರಶ್ಚರಣೆ ಮಾಡಿದ್ದಾನೆ. ಬೇರೆಯವರಲ್ಲಿ ಅದು ಇಡೀ ಜೀವನವನ್ನೇ ಪರಿವರ್ತಿಸಿ ಬಿಡುತ್ತಿತ್ತು. ಅಧರಸೇನ: ನಮ್ಮ ಎದುರಿಗೆಲ್ಲ ನೀವು ಆತನಿಗೆ ಹಾಗೆಲ್ಲ ಹೇಳಿದ್ದು ಸರಿ ಹೋಗಲಿಲ್ಲ. ಶ್ರೀರಾಮಕೃಷ್ಣರು: ಏನು ಹೇಳುತ್ತಿದ್ದೀಯೇ? ಆತನಿಗೆ ಬರೇ ಜಪದ ಹುಚ್ಚು. ಆ ಮಾತು ಆತನಿಗೇಕೆ ದುಃಖವನ್ನು ಉಂಟು ಮಾಡಿತು? ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಅಧರಸೇನನಿಗೆ ಹೇಳುತ್ತಿದ್ದಾರೆ: ಈಶಾನ ಒಬ್ಬ ದೊಡ್ಡ ದಾನಿ, ಜೊತೆಗೆ ನೋಡು ಜಪತಪಾದಿಗಳನ್ನು ಬಹಳವಾಗಿ ಮಾಡುತ್ತಿದ್ದಾನೆ. ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಂಡರು. ಭಕ್ತರು ಅವರ ಕಡೆಗೆ ದೃಷ್ಟಿಸಿ ನೋಡುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಪರಮಹಂಸರು ಅಧರಸೇನನಿಗೆ ಹೇಳಿದರು: ನಿನಗೆ ಯೋಗ ಭೋಗ ಎರಡೂ ಇವೆ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ
भवदुःखहारी नमो नारायण भवदुःखहारी नमो नारायण भवदुःखहारी नमो